ಕ್ಷಣನೇ ನಾನು ಇದು ಈ ಥರ ಒಂದು ಸಿನಿಮಾ ಗೊತ್ತಾಯ್ತಾ ಅಂತ ನಾನು ಯೋಚನೆ ಮಾಡಿದೆ. ಆಮೇಲೆ ಗೊತ್ತಾಯ್ತು ಅಣ್ಣ ನಾನೇ ಒಂದು ಕತೆ ಚಿತ್ರಕಥೆ ಎಲ್ಲ ಮಾಡಿದ್ದೀನಿ, ಇದ್ರದ್ದೊಂದು ಟ್ರೈಲರ್ ಲಾಂಚ್ ಐತೆ ಅಂತ. ಆಮೇಲೆ ಅಣ್ಣ ಚಾಲೆಂಜ್ ಸ್ಟಾರು, ಪವರ್ ಸ್ಟಾರು, ಗೋಲ್ಡನ್ ಸ್ಟಾರ್ ಮಧ್ಯದಲ್ಲಿ ತುಕಾಲಿ ಸ್ಟಾರ್ ಅಂತ ಒಬ್ಬ ಮಾಡ್ಕೋಬಹುದು ಅಂದಮೇಲೆ ಫಸ್ಟ್ ನೈಟ್ ವಿತ್ ದೇವ ನಾನೇ ಆ ಕಡೆ ಮಾಡಬಾರ್ದು ಅಣ್ಣ. ಈಗ ನಾನು ಮಾತಾಡಲ್ಲ, ನೀವು ಮಾತಾಡ್ತೀರ. ಫಸ್ಟ್ ನೈಟ್ ವಿತ್ ದೇವ ಅಂತ ತಕ್ಷಣ ಕಾನ್ಸೆಪ್ಟೇ ಒಂಥರ ಬ್ಯೂಟಿಫುಲ್ ಆಗೈತೆ, ಸಕ್ಕದಾಯ್ತು. ಆಮೇಲೆ RR ಮ್ಯೂಸಿಕ್ಕು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಬಂದೈತೆ, ತುಂಬ ಚೆನ್ನಾಗಿದೆ. ಒಂಥರ ಇವತ್ತಿನ ಒಂದು ಟ್ರೆಂಡಲ್ಲಿ ಯಾವುದೇ ಒಂದು ನಾವು OTT ಆಗಿರ್ಬೋದು, TV ಆಗಿರ್ಬೋದು, ಥಿಯೇಟರ್ ಆಗಿರ್ಬೋದು, ತುಂಬ ಹಾರರ್ ಸಿನಿಮಾಗಳು ಸಿಕ್ಕಾಪಟ್ಟೆ ಕಮ್ಮಿ ಆಗೋಗ್ಬಿಡ್ತು. ಒಂದು ಜೋನರ್ ಇತ್ತು, ಸಿಕ್ಕಾಪಟ್ಟೆ ಸಿನಿಮಾಗಳು ಬರ್ತಾ ಇತ್ತು. ಆದ್ರೆ ಈಗಿನ ಒಂದು ಟ್ರೆಂಡಲ್ಲಿ RR ಸಿನಿಮಾಗಳು ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ. ಅಂತ ಒಂದು ಟೈಮಲ್ಲಿ ಕಾಮಿಡಿ ವಿತ್ ಹಾರರ್ ಆಗಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ಅದನ್ನ ನೋಡ್ತಾ ಇದ್ರೆ ತುಂಬಾ ರಿಚ್ ಆಗಿ ಯಾವುದೇ ವಿಜುವಲ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ದೆ ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಫ್ಯಾಷನ್ ಆಗಿ ಇಟ್ಕೊಂಡು ಸಿನಿಮಾ ಮಾಡೋದ್ರಲ್ಲಿ ನಮ್ಮ ಪ್ರಥಮಣ್ಣ ಎತ್ತಿದ ಕೈ. ಭಾರಿ ಖುಷಿ ಆಗುತ್ತೆ ಅವ್ರದ್ದು ನಟ ಭಯಂಕರನ ನೋಡಿದ್ದೀನಿ. ಅದಾದ್ಮೇಲೆ ಈ ಒಂದು ಸಿನಿಮಾಗೆ, ಈ ಒಂದು ಫಸ್ಟ್ ನೈಟ್ ವಿತ್ ದೆವ್ವ ಅನ್ನೋ ಒಂದು ಸಿನಿಮಾಗೆ ನಾನು ಗೆಸ್ಟ್ ಆಗಿ ಬಂದಿದ್ದೀನಿ. ನನಗೆ ಭಾರಿ ಖುಷಿ ಆಗುತ್ತೆ. ಪ್ರಥಮಣ್ಣ ಎಲ್ಲ ಬಿಗ್ ಬಾಸ್ ಅಲ್ಲಿ ಮಾಡ್ತಾ ಇದ್ದಾಗ ನಾವು ಆಡಿಯನ್ಸ್ ಆಗಿ ಹೊರಗಡೆ ಕೂತ್ಕೊಂಡು ನೋಡ್ತಾ ಇದ್ದಾಗ ಅದ್ಭುತವಾದಂಥ ಟ್ಯಾಲೆಂಟ್ ಪ್ರಥಮಣ್ಣಂದು. ಅಂತ ವ್ಯಕ್ತಿ ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಂಡು ನಮ್ಮನ್ನು ಕೂಡ ಒಂದು ಸಮಾನವಾದಂಥ ವಿಶ್ವಾಸವನ್ನು ಗಳಿಸ್ಕೊಂಡು ಎಲ್ಲೋದ್ರೂ ಕೂಡ ನಾನು ಬಿಗ್ ಬಾಸ್ ಅಲ್ಲಿ ಇದ್ದಾಗಲೂ ಕೂಡ ನನಗೆ ಸಪೋರ್ಟ್ ಮಾಡಿದಂಥ ಏಕೈಕ ವ್ಯಕ್ತಿ ಪ್ರಥಮಣ್ಣ. ಅವ್ರು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ನಾನು ಆಕ್ಚುಲಿ ಗಿಲಿಗಿಲಿದು ನಾಳೆ ಶೂಟು, ಅದು ಗ್ರ್ಯಾಂಡ್ ರಿಹರ್ಸಲ್ ಇದೆ. ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಪ್ರಥಮಣ್ಣಂದು ಫಸ್ಟ್ ನೈಟ್ ವಿತ್ ದೆವ್ವದು ಟ್ರೈಲರ್ ಲಾಂಚ್ ಇದೆ, ಹೋಗ್ಲೇಬೇಕು ಅಂತ ಕೇಳ್ಕೊಂಡಾಗ ಅವ್ರು ಕಳಿಸ್ಕೊಟ್ರು. ಮಾಧ್ಯಮದ ಮುಂದೆ ಸುಳ್ಳು ಹೇಳ್ಬೇಡ ಅಣ್ಣ, ಇದು ಏನಾಗಿತ್ತು ಅಂದ್ರೆ ಅವ್ರು ಅದಕ್ಕೆ ಅಂತ ಬಂದಿಲ್ಲ, ನೀ ಬದುಕೇ ಇಲ್ಲ, ನೀನ್ ಹೆಂಡತಿ ಮಾನಸನ್ ಕರ್ಲಪ್ಪ ಅಂತ ಹೇಳಿದೆ, ಇದ್ದು ಓಡ್ ಬಂದೆ. ಯಾಕೆಂದ್ರೆ ಅವ್ರ ಹೆಂಡತಿ ಅಷ್ಟೇ ಕ್ಲೀನಾಗೆ ಎಕ್ಸ್ಪ್ಲೇನ್ ಮಾಡ್ರು ಡೀಟೇಲ್ಗೆ. ಅದಕ್ಕೆ ಅವ್ರನ್ನೇ ಕರೀಲ್ಲ ಅಂದ್ರೆ ನಾನು ಬರ್ತೀನಿ ಅಂತ ಹೇಳಿ ಬಂದ್ರು. ಇದು ನಿಜ, ನೀ ಹಿಂಗೆಲ್ಲ ತಿರ್ಚ್ಬಿಡ್ಬೇಡ ಅಣ್ಣ, ನಾನು ಕೂಡ ಹೇಳಕ್ ಬರ್ತದೆ ಆಯ್ತಾ. ಅಯ್ಯೋ ಸಫಿಶಿಯೆಂಟ್ ಆಗಿ ಮಾತಾಡೋದ್ರೆ ಬಿಡೋದೇ ಇಲ್ವಲ್ಲ ನೀನು. ಆಮೇಲೆ ದಯವಿಟ್ಟು ಆ ಥರ ಏನಿಲ್ಲ, ಭಾರಿ ಖುಷಿ ಆಗುತ್ತೆ. ಈ ಒಂದು ನಾವು ಒಂದು ಆತ್ಮೀಯರಾಗಿರೋದ್ರಿಂದ ಈ ಒಂದು ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಅಣ್ಣ ತುಂಬಾ ಚೆನ್ನಾಗಿದೆ, ನಿಮ್ಮ ಒಂದು ವಿಜುವಲ್ಸು ಮತ್ತೆ ಒಂದು ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಓಡುತ್ತೆ ಸಿನಿಮಾ. ಖಂಡಿತವಾಗ್ಲೂ ಇದಕ್ಕೆ ನಮ್ಮೆಲ್ಲರೂ ಸಪೋರ್ಟ್ ಇರ್ತದೆ. ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳು ಈ ಒಂದು ಸಿನಿಮಾನ ಸಪೋರ್ಟ್ ಮಾಡಿ ಬೆಳೆಸಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇನ್ನೊಂದಷ್ಟು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡೋದಕ್ಕೆ ನಮ್ಮ ಪ್ರಥಮಣ್ಣಂಗೆ ಆಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಬಂದಿದೆ, ನಾವು ಯಾವಾಗಲೂ ಅವ್ರ ಜೊತೆ ಇರ್ತೀವಿ. ಚೆನ್ನಾಗಾಗ್ಲಣ್ಣ, ಆಲ್ ದಿ ಬೆಸ್ಟ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ನವೆಂಬರಲ್ಲಿ ನಾವು ಮುಹೂರ್ತ ಮಾಡಿದ್ದು. ಸೊ ಆಲ್ರೆಡಿ ಫೆಬ್ರಲ್ಲಿ ಟೀಸರ್ ಲಾಂಚ್ ಮಾಡ್ತಿದ್ದೀವಿ. ಸೊ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ಲಕ್ಕಿ ಅಂತ ಹೇಳ್ಬೋದು, ಬಿಕಾಸ್ ಒಳ್ಳೆ ಫಾಸ್ಟ್ ಏನಂತ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ತುಂಬ ಬೇಗ ಕೆಲಸ ಮಾಡಿ ಆಲ್ರೆಡಿ ಔಟ್ಪುಟ್ನ ನಿಮಗೆಲ್ಲ ತೋರಿಸಿದ್ದಾರೆ. ಆ್ಯಂಡ್ ಈ ಟೀಸರ್ ನೀವು ನೋಡಿದಾಗೆ ನನಗೆ ಡ್ಯುಯಲ್ ಶೇಡ್ ಇದೆ. ಮದುವೆಗೆ ಮುಂಚೆ ಹಾಗೂ ಮದುವೆ ಆದಮೇಲೆ ಯಾವ ಥರ ಇರುತ್ತೆ ಅಂತ ಎರಡೂ ಕೂಡ ಅವರು ಟೀಸರಲ್ಲಿ ತೋರಿಸಿದ್ದಾರೆ. ಪ್ರಥಮ್ ಸರ್ ಇರೋ ಸೆಟ್ಟಲ್ಲಿ ಯಾವಾಗಲೂ ಫನ್ ಅನ್ನೋದು ಇದ್ದೇ ಇರುತ್ತೆ. ಇಲ್ಲೇ ಆಲ್ರೆಡಿ ನೋಡ್ತಿದ್ದೀರಾ, ಇನ್ನು ಸೆಟ್ಟಲ್ಲಿ ಸುಮಾರು ಇದೇ ಥರ ಏನು ಸನ್ನಿವೇಶಗಳು ಬಂದಿದೆ. ಆ್ಯಂಡ್ ವೆರಿ ಕೈಂಡ್ ಪರ್ಸನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆ್ಯಂಡ್ ಹ್ಯೂಮರ್, ಯಾವಾಗಲೂ ಆ ಹ್ಯೂಮರ್ನ ಇಟ್ಕೊಂಡು ಎಲ್ಲರನ್ನೂ ನಗಿಸ್ತಾ ಇರ್ತಾರೆ. ಇಡೀ ಸೆಟ್ಟಲ್ಲಿ ಯಾವತ್ತೂ ಒಂದು ಸ್ಟ್ರೆಸ್ ಅನ್ನೋ ಫೀಲೇ ಇರಲಿಲ್ಲ ನಮಗೆ. ತುಂಬ ಎಂಜಾಯ್ ಮಾಡಿದ್ದೀವಿ. ಸದ್ಯದರಲ್ಲೇ ಏನು ನಮ್ಮ ಬಿಹೈಂಡ್ ದ ಸೀನ್ಸ್ ವಿಡಿಯೋಸ್ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ನೋಡ್ಬೋದು ಎಷ್ಟು ತರಲೆ ಮಾಡಿದ್ದಾರೆ ಪ್ರಥಮ್ ಅವರು ಅಂತ. ಆ್ಯಂಡ್ PVR ಸರ್ ಸ್ವಾಮಿ ಬಗ್ಗೆ ಹೇಳಬೇಕು ಅಂತಂದರೆ ಬೇಗ ವರ್ಕ್ ಅಂತ ಬಂದ ತಕ್ಷಣ ಈಸ್ ವೆರಿ ಡೆಡಿಕೇಟೆಡ್. ಇವತ್ತು ಈ ಸೀನ್ ಕಂಪ್ಲೀಟ್ ಆಗಬೇಕು ಅಂದರೆ ಅಟ್ ಎನಿ ಕಾಸ್ಟ್ ಆ ಸೀನ್ಸ್ ನಾವದು ಕಂಪ್ಲೀಟ್ ಮಾಡಿಸ್ತಿದ್ರು ಎಲ್ಲ ಆರ್ಟಿಸ್ಟ್ ಕೈಲಿ. ಆ್ಯಂಡ್ ಇವತ್ತು ನಾಳೆ ಸೀನ್ಸ್ ಏನಿದೆ ಅನ್ನೋದನ್ನ ಹಿಂದಿನ ದಿವಸಗೆ ನಮಗೆಲ್ಲರಿಗೂ ಒಂದು ಓರಲ್ ಆಗಿ ಕೊಟ್ಟು ಹೀಸ್ ಟು ಪ್ರಿಪೇರ್ ಅವರ್ ಮೈಂಡ್ ಆ ಥರ ಮಾಡ್ತಾಯಿದ್ರು. ಸೊ ಹಾಗಾಗಿ ನಮಗೆ ತುಂಬ ಈಸಿಯಾಗಿ ನಾವು ಬೇಗ ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ನನಗೆ ವೆರಿ ಏನು ಹೇಳ್ಬೋದು, ಬ್ಲೆಸ್ಡ್ ಅಂತ ಹೇಳ್ಬೋದು. ಬಿಕಾಸ್ ಡ್ಯುಯಲ್ ಶೇಡ್, ಯಾಕಂದರೆ ಒಬ್ಬರು ಆರ್ಟಿಸ್ಟ್ಗೆ ಮೇನ್ ಬೇಕಾಗಿರೋದು ಒಂದು ಮೇನ್ ಸ್ಕ್ರೀನ್ ಸ್ಪೇಸ್ ಆಗಲಿ, ಹಾಗೆ ಅವರ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಇದರಲ್ಲಿ ನನಗೆ ಆ ಥರ ಡ್ಯುಯಲ್ ಶೇಡ್ಸ್ ಇರೋದ್ರಿಂದ ನಾನು ನನ್ನ ಕೈಯಲ್ಲಿ ಆದಷ್ಟು ನಾನು ವರ್ಕ್ ಮಾಡಿ ನಾನು ತೋರಿಸಿದ್ದೀನಿ. ಐ ಹೋಪ್ ಎವ್ರಿಬಡಿ ಲೈಕ್ಸ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಇದೇ ಥರ ನಮ್ಮ ಚಿತ್ರತಂಡನ್ನು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಅಂದರೆ ನಮ್ಮಂಥ ಅಪ್ಕಮಿಂಗ್ಸ್ ತುಂಬ ಹೆಲ್ಪ್ ಆಗುತ್ತೆ ಅವರ ಕೆರಿಯರ್ಗೆ. ಥ್ಯಾಂಕ್ ಯು ಸೋ ಮಚ್.
ನನಗೆ ಪರ್ಸ್ನಲಿ ಆಫ್ಟರ್ ಮ್ಯಾರೇಜ್ ಅನ್ನೋ ಸೀನ್ಸ್ ಏನಿದೆ ಅದು ನನಗೆ ತುಂಬ ಇಷ್ಟ ಆಯಿತು. ಅದು ನನಗೆ ಪರ್ಸ್ನಲಿ ಇಷ್ಟ ಆಗಿತ್ತು. ಯಾರು? ಪ್ರಥಮ. ನಾವೀಗ ಫಸ್ಟ್ ನೈಟ್ ಆಯ್ತು ಇಲ್ವೋ ಅಂತ ಟೈಟ್ಲೇ ಇಟ್ಟಿದೀವಿ. ನೀವು ಕೇಳ್ಬಿಟ್ರಿ ಅಂತ ಫಸ್ಟ್ ನೈಟ್ ಹೇಳ್ಬಿಟ್ರೆ ನೀವು ಬಾಯ್ ಬಿಡಿಸ್ತಾ ಇದ್ದೀರಾ. ಫಸ್ಟ್ ನೈಟ್ ಆಯ್ತೋ ಇಲ್ವೋ ಆದ್ಮೇಲೆ ಅಂತ ನಾವು ಸಿನಿಮಾದಲ್ಲಿ ಹೇಳ್ತೀವಿ ಅದನ್ನ. ಟೀಸರು ದೇವಸ್ಥಾನದಲ್ಲಿ ಕೂಡ ಪ್ರಸಾದ, ಫುಲ್ ಕೊಡೋದು ಎಲ್ಲಿ ಅಂದ್ರೆ ಥಿಯೇಟರ್ ಬಂದು ಟಿಕೆಟ್ ತಗೊಂಡು ನೋಡಿದಾಗ. ಈಗ ನೀವು ಫಸ್ಟ್ ನೈಟ್ ಆದ್ಮೇಲೆ ಅಂತ ಕೇಳಿದಾಗ ಅಂದ್ರೆ ಫಸ್ಟ್ ನೈಟ್ ಆಗೋಗೈತಾ ಅಂತ ನೀವು ಕೇಳ್ತಾ ಇದ್ದೀರಾ. ಆಗ ನಾವೇನ್ ಮಾಡ್ಬಿಡ್ತೀವಿ ಹೇಳಿದ್ರೆ ಫಸ್ಟ್ ನೈಟ್ ವಿತ್ ದೆವ್ವ ಅನ್ನೋದು ಟೈಟಲ್ ಜಸ್ಟಿಫಿಕೇಶನ್ ಕೊಟ್ಟಂಗೆ ಆಗೋಯ್ತದೆ. ಓ ನಮ್ರತ ಅವ್ರು ಬಂದಿದ್ದಾರೆ, ನಮ್ರತ ಅವ್ರು ಬರ್ಬೇಕು ಅಂತ ಸಿನಿಮಾ ಅಂತಾನೆ 2 ಗಂಟೆ ನಿಮ್ಮನ್ನ ರಂಜಿಸ್ಬೇಕು ಅಂತ ಮಾಡಿದೀವಿ ಸರ್. ನಾವು ನಿಮಗ್ ತೋರಿಸ್ತೀವಿ ಸರ್. ನಾವು ಮಾಧ್ಯಮದನ್ನ ವಿಶ್ವಾಸ ಗೆದ್ದೆ, ಹಠದಿಂದ ಪ್ರೀತಿಯಿಂದ ಗೆದ್ದೆ ಹಠ ಮಾಡ್ತೀವಿ ಸರ್. ನಿಮ್ ಜೊತೆ ಜಗಳ ಮಾಡ್ತೀನಿ ಸರ್. ನೀವು ನೋಡ್ಬೇಕು ಸರ್. ನಂಗೆ ನಿಮ್ ಆಶೀರ್ವಾದ ಬೇಕು ಸರ್. ಯಾಕೆ ಸರ್ ನೋಡಲ್ಲ? ನೀವೆಲ್ಲ ನೋಡಿದ್ರಿ, ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಟ್ರೀಸರ್. ನಂದು ಕ್ಯಾರೆಕ್ಟರ್ ಹೇಗೆ ಅಂದ್ರೆ ಆಲ್ರೆಡಿ ನಿಖಿತಾ ಹೇಳಿದ್ರು, ತುಂಬಾ ಡಿಫ್ರೆಂಟ್ ಆಗಿದೆ. ಸೇಮ್ ಅವ್ರದ್ದು ಹೇಗಿದೆಯೋ ಅದೇ ತರ ನಂದು ಡ್ಯುಯಲ್ ಶೇಡ್ ಇದೆ. ಏನು ದೆವ್ವ ಆಗೋಕಿನ್ನ ಮುಂಚೆ, ದೆವ್ವ ಆದ್ಮೇಲೆ. ಬಟ್ 2 ಕ್ಯಾರೆಕ್ಟರ್ನ ಅಂದ್ರೆ 2 ಶೇಡ್ನ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ಬಿಕಾಸ್ ಇದೊಂದು ಡಿಫ್ರೆಂಟ್ ಟ್ರೈ ನಂಗೆ. ಯಾಕಂದ್ರೆ ಯಾವತ್ತೂ ಈ ತರ ಟ್ರೈ ಮಾಡಿರ್ಲಿಲ್ಲ, ಈ ತರ ಶೇಡ್ಸ್ ಅಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಗ್ತಿದೆ. ಅಂಡ್ ಈ ಟೀಮ್ ಜೊತೆ ವರ್ಕ್ ಮಾಡಕ್ಕಂತೂ ತುಂಬಾ ಖುಷಿ ಆಗಿತ್ತು. ಇನ್ ಪ್ರಥಮ್ ಅವ್ರು ಇರ್ಬೋದು, ಅಥವಾ ನಮ್ಮ ಸ್ವಾಮಿ ಸರ್ ಇರ್ಬೋದು, ನಮ್ಮ ಪ್ರಸನ್ನ ಅವ್ರು ಇರ್ಬೋದು. ಸೊ ಎಲ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಒಂದು ಮಾತು ಮಾಡಿ ನಮ್ ಟೈಮ್ ಉಳಿಸಿದ್ದಾರೆ. ನಮ್ ಕಾಲ್ ಶೀಟ್ ಉಳಿಸಿದಂತಹ ಸುಷ್ಮಿತಾ ಅವ್ರಿಗೆ ನಾನು ಅಭಾರಿ ಅಭಿನಂದನೆಗಳು. ಇಲ್ಲ ಆಯ್ತಾಯ್ತು. ಸೊ ಅವರು ಅದ್ಭುತವಾಗಿ ದೇವದ ಪಾತ್ರನ ನಂಗೆ ದೇವದ್ ಕ್ಯಾರೆಕ್ಟರ್ ಮಾಡೋರು ಬೇಕು, ನಿಜವಾದ ದೆವ್ವ ಬೇಡ ಅಂತ ಹೇಳಿದೆ. ಫಸ್ಟ್ ಸುಷ್ಮಿತಾ ಅವ್ರನ್ನ ಹೀರೋಯಿನ್ ಪಾತ್ರ ಮಾಡಿ, ಇಲ್ಲ ನಾನು ದೇವದ್ ಪಾತ್ರ ಮಾಡ್ತೀನಿ ಅಂದ್ರು. ನಂಗೆ ದೇವದ್ ಪಾತ್ರ ಮಾಡೋರು ಬೇಕಮ್ಮ, ನಿಜವಾದ ದೆವ್ಗಳು ಬೇಡ ಅಂತ ಹೇಳಿ ಆದ್ಮೇಲೆ ಸುಷ್ಮಿತಾ ಅವ್ರನ್ನ ಇಟ್ಕೊಂಡು ಮಾಡ್ತಾ ಇದೀವಿ. ಥ್ಯಾಂಕ್ ಯು. ಈಗ ನೀವು ಟೀಸರ್ ನೋಡಿದ್ರಲ್ಲ, ಧನ್ಯವಾದ. ಜೋವಿಯಲ್ ಕ್ಯಾರೆಕ್ಟರ್. ಸೊ ಆಕ್ಟಿಂಗ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಮೇ ಬಿ ತುಂಬ ಸ್ಕೋಪ್ ಇದೆ. ಐ ಹೋಪ್ ನಾನು ಜಸ್ಟಿಸ್ ಮಾಡಿದ್ದೀನಿ ಕ್ಯಾರೆಕ್ಟರ್ಗೆ ಅಂತ. ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ, ಸ್ಪೆಷಲಿ ಡೈರೆಕ್ಟರ್ ಸರ್ ಆ್ಯಂಡ್ ಪ್ರಥಮ್ ಸರ್. ನನಗೆ ಇನ್ನೇನು ಲಾಸ್ಟ್ ಮೂಮೆಂಟಲ್ಲಿ ನಾನು ಸೆಲೆಕ್ಟ್ ಆಗಿದ್ದು ಐ ಗೆಸ್. ಇನ್ನೇನು ನಾಳೆ ಶೂಟಿಂಗ್ ಅಂದಾಗ ಇವತ್ತು ಕಾಲ್ ಮಾಡಿಬಿಟ್ಟು ಇಲ್ಲ ನಾಳೆನೇ ಶೂಟಿಂಗು ಪ್ಲೀಸ್ ಅಂತ ಹೇಳಿ, ಓಕೆ ನಾನು ಇನ್ನೂ ಏನೂ ಪ್ರಿಪೇರ್ ಆಗಿರಲಿಲ್ಲ, ಬಟ್ ಸ್ಟಿಲ್ ನನಗೆ ಇಡೀ ತಂಡ ಸಪೋರ್ಟ್ ಮಾಡಿ ಪ್ರಿಪೇರ್ ಮಾಡಿಸಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸಂತು ಸರ್ ಆ್ಯಂಡ್ ನಮ್ರತಾ ಮ್ಯಾಮ್ ಫಾರ್ ಕಮ್ಮಿಂಗ್. ಆ್ಯಂಡ್ ಥ್ಯಾಂಕ್ ಯು. ಆಲ್ಮೋಸ್ಟ್ ಬರೋಣ ಅಂತ ಅನ್ಕೊಂಡಿದ್ದೀನಿ. ಒಂದೇ ದೇವ ಅಲ್ಲ, ಅವರು 3 ಜನ ಏನಾಗಿರ್ತಾರೆ ಸ್ವಾಮಿ? ಈರೇನೆ ದೇವ ಅಲ್ಲ, ಏನೇನು ಯಾವಾಗ್ಲೂ ಹೆಣ್ಮಕ್ಳು ದೆವ್ವ ಆಗತ್ತೆ ಸರ್. ಸಿನಿಮಾಗಳು ಆರಾದಿ ಕಾಲದಿ ನೋಡ್ಕೊ ಬನ್ನಿ. ಅರುಂಧತಿ ನೋಡಿ, ಚಂದ್ರಮುಖಿ ನೋಡಿ, ನಾಗವಲ್ಲಿ ನೋಡಿ, ನಾನಿನ್ನ ಬಿಡಲಾರೆ ನೋಡಿ, ನಾನಿನ್ನ ಮರೆಯಲಾರೆ ನೋಡಿ, ನಾನಿನ್ನ ಮರೆಯಲಾರೆ ಇಲ್ಲ, ಅದು ಅಣ್ಣವ್ರ ಡಿವೇಟ್ ಸಿನಿಮಾದು ಬೇಡ. ನಾನಿನ್ನ ಬಿಡಲಾರೆ ನೋಡಿ, ಎಲ್ಲದರಲ್ಲೂ ದೇವಗಳು ಹೆಣ್ಮಕ್ಳೇ ಆಗಿರ್ತಾರೆ. ಗಂಡಸರೇ ಹೆಣ್ಮಕ್ಳಿಂದ ಪರದಾಡ್ತಾ ಇರೋದು. ಇದು ನಾನು ಹೇಳ್ತಾ ಇಲ್ಲ, 50 ವರ್ಷದ ಚಿತ್ರರಂಗ. ಪಾತಾಳ ಮೋಹಿನಿ ನೋಡಿ, ಪಾತಾಳ ಮೋಹಿನಿಲೂ ಹೆಣ್ಮಕ್ಳೇ ದೆವ್ವ, ಗಂಡ್ಮಕ್ಳಲ್ಲ. ಗಂಡ್ಮಕ್ಳು ಅವರಿಂದ ಅನುಭವಿಸಿರ್ತಾರೆ, ಅದು ಸಿನಿಮಾ. ಇಲ್ಲ ನೀವು ಸಿನಿಮಾ ಟೀಸರ್ ನೋಡಿ, ನೀವು ಡಿಸೈಡ್ ಮಾಡಿ. ದೇವ್ರ ಜೊತೆ ಕಷ್ಟ ನಾವು ಅನುಭವಿಸ್ತೀವಿ, ಅದನ್ನ ಎಂಟರ್ಟೈನ್ಮೆಂಟ್ ನೋಡೋ ಜನಗಳು ಅನುಭವಿಸ್ತಾರೆ. ನಿಮ್ಮ ಉದ್ದೇಶ ಏನು ಹೇಳೋಣ? ನಾನು ಆಗ್ಲಿಂದ ಕೇಳ್ತಾ ಇದೀನಿ. ಈಗ ಪಿಕ್ಚರ್ ಅಲ್ಲಿ ನಿಮ್ ಪಿಕ್ಚರ್ ಎಷ್ಟು ಸಾಂಗ್ ಅವೆ ಅಂತ ಕೇಳ್ದಂಗೆ ಎಷ್ಟು ದೆವ್ವ ಅವೆ? ದೆವ್ವಕ್ಕ ಪರ್ಟ್ರೇಟ್, ಯಾರಕ್ ಪರ್ಟ್ರೇಟ್? ಎಲ್ಲ ನೀವು ಡೈರೆಕ್ಟರ್ ಹತ್ರನೇ ಕೇಳ್ಕೊಳ್ಳಿ. ಥ್ಯಾಂಕ್ ಯು ನಮ್ಮ ನಿರ್ದೇಶಕರಿಗೆ PVR ಸ್ವಾಮಿ ಅವರಿಗೆ. ಕಾರ್ಯಕ್ರಮಕ್ಕೆ ವಿತರಕರು ಹಾಗೆ ನಿರ್ಮಾಪಕರು ವೆಂಕಟ್ ಗೌಡ ಅವರು ಬಂದಿದ್ದಾರೆ. ಪ್ರೀತಿಯ ಸ್ವಾಗತ ತಮಗೆ. ದಯಮಾಡಿ ಥ್ಯಾಂಕ್ಸ್ ಸರ್. ಇವಾಗ ನನ್ಗೊಂದು ಕನ್ಫ್ಯೂಸ್ ಆಗ್ತಿದೆ. ಪಾಪ ಇವರೆಲ್ಲ ಇದನ್ನ ಹೇಗೆ ಎಡಿಟ್ ಮಾಡ್ಬೇಕಂತ ಯೋಚನೆ ಮಾಡ್ತಿರ್ತಾರೆ. ಒಂದ್ಸರಿ ಅವ್ರು ಮಾತಾಡೋದು, ಒಂದ್ಸರಿ ಇವ್ರು ಮಾತಾಡ್ತಿರೋದು ಮೈಕು. ದಯಮಾಡಿ ಪುಷ್ಪ ಮೇಡಮ್ಗೆ. ಸಿನಿಮಾದಲ್ಲಿ ಅಭಿನಯಿಸೋದನ್ನ ಒಂಥರ ಖುಷಿ, ನಮ್ಗೆ ನೀರು ಕುಡ್ದಂಗೆ. ಯಾವುದೇ ರೀತಿ ತೊಂದರೆ ಇಲ್ಲ, ಯಾವ ಟೆನ್ಷನ್ ಇರಲ್ಲ, ಏನಿರಲ್ಲ. ಅವ್ರ ಕತೆ ಹೇಳ್ತಾರೆ, ನಾವು ಅಭಿನಯಿಸ್ಕೊಂಡು ಹೋಗ್ತಿದ್ವಿ. ಆಯ್ತಾ ಸ್ವಾಮಿಯವ್ರೆ? ಹಾಂ ಆಯಿತು ಮೇಡಮ್, ನಿಮ್ದು ಆಯ್ತಾ? ಹಾಂ ಹೊರಡ್ಲ ನಾನು? ಹೊರಡಿ. ಯಾವ ಟೆನ್ಷನ್ ಇಲ್ಲದಂಥ ಸಿನಿಮಾ ಮಾಡೋದನ್ನೇ ಸ್ವಾಮಿಯವ್ರ ಸೆಟ್ಟಲ್ಲಿ ಮಾತ್ರ ನಾವು ನಿಜವಾಗ್ಲೂ ಖುಷಿ ಆಗುತ್ತೆ. ಸಿನಿಮಾ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಇದರಲ್ಲಿ ಒಂದು ಅಜ್ಜಿ ಕ್ಯಾರೆಕ್ಟರ್ ಅಷ್ಟೇ, ಕ್ಯಾರೆಕ್ಟರ್ ನಾನು ಅಜ್ಜಿ ಅಷ್ಟೇ, ನಿಜವಾಗ್ಲೂ ಅಲ್ಲ. ಈ ವೋಟಿಂಗ್ ಕಾರ್ಡ್ ಬಂದೈತೆ ಬಿಡಿ. ಈಗ ಥ್ಯಾಂಕ್ ಯು, ಪ್ರಧಾನಮಂತ್ರಿ ಕೊಟ್ಟರು ವೋಟಿಂಗ್ ಕಾರ್ಡ್, ಆಧಾರ್ ಕಾರ್ಡ್ ಈಗ ಬಂದೈತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಥಮ್, ಥ್ಯಾಂಕ್ ಯು. ಸೊ
ಇಬ್ಬರು ಮೊಮ್ಮಕ್ಕಳ ಕತೆ ಇದು ತುಂಬ ಚೆನ್ನಾಗಿದೆ. ಪಿಕ್ಚರಲ್ಲಿ ಎಲ್ಲ ಇದೆ, ನೀವು ಎಕ್ಸ್ಪೆಕ್ಟ್ ಮಾಡೋಂಥ ಎಮೋಷನ್ಸ್ ಇದೆ, ರೊಮ್ಯಾನ್ಸ್ ಇದೆ, ಹಾರರ್ ಇದೆ, ಪ್ರತಿಯೊಂದು ಇದೆ. ಸಿನಿಮಾ ಅಷ್ಟೇ ಕ್ರಿಸ್ಪಾಗಿ ಮೂಡಿ ಬಂದಿದೆ, ಅದು ಮುಖ್ಯ, ಎಲ್ಲೂ ಲ್ಯಾಗ್ ಅನ್ಸಲ್ಲ. ತುಂಬ ಖುಷಿ ಆಗುತ್ತೆ. ಥಿಯೇಟ್ರಲ್ಲಿ ರಿಲೀಸ್ ಆದಮೇಲೆ ದಯವಿಟ್ಟು ಅವ್ರ ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ನೀವು ನೋಡಿ ಎನ್ಕರೇಜ್ ಮಾಡೋದು ಮುಖ್ಯ. ದಯವಿಟ್ಟು ಎಲ್ಲರೂ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ನನಗೆ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತಹ PVR ಸ್ವಾಮಿ, ಪ್ರಥಮ್ ಸರ್ ಮತ್ತು ನಿರ್ಮಾಪಕರು ಎಲ್ರಿಗೂ ನಾನು ಆಭಾರಿ. ಈ ಸಿನಿಮಾದಲ್ಲಿ ಸಂಭಾಷಣೆ ಬರೀಬೇಕು ಅಂತ ಕೇಳಿದಾಗ ಪ್ರಥಮ್ ಅವ್ರಿಗೆ ಅದರಲ್ಲೂ ಬರೆಯೋಕ್ಕೆ ಸಾಧ್ಯನೇ ಇಲ್ಲ, ಕಟ್ ಹಾಕೋಕ್ಕಾಗಲ್ಲ. ಆದಷ್ಟು ಕಟ್ ಹಾಕಬೇಕು ಅನ್ನೋ ಕಾರಣಕ್ಕೆ ಮಾತುಗಳು ಕಡಿಮೆ ಬರ್ತಿದ್ದೆ. ಸೊ ಅವ್ರು ಅಲ್ಲೂ ಜಾಸ್ತಿ ಆಡ್ತಾರೆ ಅಂತ ಗೊತ್ತಿತ್ತು, ಬಟ್ PVR ಸ್ವಾಮಿ ಅವರು ಕಟ್ ಹಾಕಿದ್ದಾರೆ. ಆಮೇಲೆ PVR ಸ್ವಾಮಿ ಅವರು ಹೆಂಗೆ ಅಂದರೆ ಎಡಿಟಿಂಗ್ ಸೆನ್ಸ್ ಚೆನ್ನಾಗೇ ಇದೆ. ನನಗೆ ಎಡಿಟಿಂಗ್ ಮಾಡೋದು ಕೂಡ ತೊಂದರೆ ಆಗಿಲ್ಲ, ಏನು ಬೇಕು ಅಷ್ಟು ಮಾತ್ರ ತಂದಿರ್ತಾರೆ ಅವರು. ಹಾಗಾಗಿ ಫಾಸ್ಟಾಗಿ ಎಡಿಟ್ ಮಾಡೋಕೆ ಅನುಕೂಲ ಆಯಿತು. ಮುಖ್ಯವಾಗಿ ನಾನು ಹೇಳಬೇಕಾದಂಥದ್ದು ಕತೆ ಅವ್ರಿಗೆ ಬಿಟ್ಟದ್ದು, ಅವರೆಲ್ಲ ಹೇಳಿರ್ತಾರೆ. ಸಿನಿಮಾ ಕಳೆದ ನಿನ್ನೆ 7 ಸಿನಿಮಾ ರಿಲೀಸ್ ಆಗಿದೆ ಅಂತ ಗೊತ್ತಾಗಿತ್ತು ಒಂದು ಮಾಹಿತಿ ಪ್ರಕಾರ. ಕಳೆದ ವಾರ 13 ಸಿನಿಮಾ ರಿಲೀಸ್ ಆಗಿದೆ ಅಂತ ಗೊತ್ತಾಯಿತು. ಹೊಸ ಪ್ರಯತ್ನ ಹೊಸಬರು ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾಧ್ಯಮ ಮಿತ್ರರು ತಲುಪಿಸ್ತಾ ಇದ್ದೀರಿ. ಆದಷ್ಟು ಇನ್ನೂ ಹೆಚ್ಚೆಚ್ಚು ಥಿಯೇಟ್ರಿಗೆ ಬರೋಗೆ, ಜನಗಳು ಥಿಯೇಟ್ರಿಗೆ ಬರೋ ಹಾಗೆ ಏನಾದ್ರು ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳಿ ಒಂದಷ್ಟು ನೋಡಿದ್ರೆ ಅನುಕೂಲ ಆಗುತ್ತೆ. ಯಾಕೆಂದರೆ ಬರೀ ಸ್ಟಾರ್ ಸಿನಿಮಾಗಳಿಗೆ ಮಾತ್ರ ಜನ ಬರ್ತಾ ಇದ್ದಾರೆ ಅಂತ ಆಗ್ತಾ ಇದೆ. ನೀವುಗಳೇ ಬರಿತಾ ಇದ್ದೀರಿ. ಅಂಥದ್ದು ಹೊಸಬರು ಹೊಸ ಪ್ರಯತ್ನಗಳಿಗೆ ಅವಕಾಶ ಕೊಟ್ಟಾಗ ಮಾತ್ರ. ಸರ್ ಅಲ್ಲ, ನಾನೊಬ್ಬ ಟೆಕ್ನಿಷಿಯನ್ ಆಗಿ ನಾಳೆ ನಾನು ಉಳಿಬೇಕು ಅಂತಂದ್ರೆ ಈ ಸಿನಿಮಾ ಬಗ್ಗೆ ನಿರ್ದೇಶಕರು ಮಾತಾಡಿದ್ದಾರೆ, ಪ್ರಥಮ್ ಅವ್ರು ಮಾತಾಡಿದ್ದಾರೆ, ನಾಯಕಿ ಎಲ್ಲರೂ ಅದನ್ನೇ ಮಾತಾಡಿದ್ದಾರೆ. ನಾನು ಮಾತಾಡಿದ್ರೆ ಮೊನೋಟನಸ್ ಆಗ್ಬಿಡುತ್ತೆ ಅಂತ ಆಯ್ತು. ಥ್ಯಾಂಕ್ ಯು. ಸೆಟ್ನಲ್ಲಿ ಆದರೂ ಅಷ್ಟೇ, ಹೊರಗಡೆ ಫ್ರೆಂಡ್ಶಿಪ್ಪಲ್ಲಿ ಆದರೂ ಅಷ್ಟೇ ಖುಷಿಯಾಗಿ ಕೆಲಸ ಮಾಡೋಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾರೆ. ನಾನೊಂದು ಚಿಕ್ಕ ಏನಂತಾರೆ ಅವ್ರ ಜೊತೆ ಸಪೋರ್ಟಿಂಗ್ ಆಗಿ ಕೆಲಸ ಮಾಡಿದ್ದೀನಿ ಅಷ್ಟೇ. ತುಂಬ ಸಂತೋಷ ಆಗುತ್ತೆ. ಟ್ರೈಲರ್ ನೋಡಿ ತುಂಬ ಖುಷಿ ಆಯಿತು. ದಯವಿಟ್ಟು ಎಂಕರೇಜ್ ಮಾಡಿ ಅಂತ ಈ ಮೂಲಕ ಎಲ್ಲರೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಸ್ವಾಮಿ ಸರ್ ನನಗೆ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಪ್ರಥಮ್ ಸರ್ಗೂ ಕೂಡ. ಸೊ ಆಮೇಲೆ ಈ ಸಿನಿಮಾದಲ್ಲಿ 3 ಹಾಡುಗಳಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮ್ ಇಲ್ಲಿ. ಸಾರಿ, ಈ ಕ್ಷಣ ಕೊಟ್ಟು ಕೇಳ್ತೀನಿ, ಆ ಮಾಸ್ ಕಾರ್ಡ್ಸ್ಗೆ ಯೋಗ್ಯತೆ ಇದ್ರೆ ಕೊಡಿ ಅಂತ ಹೇಳಿದೆ. ಸಾಂಗ್ಸ್ ತೊಗೊಂಡು ಪ್ರೆಸೆಂಟ್ ಮಾಡಿದೆ. ಪ್ರಥಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಹಿಂಗಿದೆ ನನ್ನ ಮನಸ್ಸಲ್ಲಿ, ಅದಕ್ಕಿಂತ ನಾನು ಹೆಚ್ಚು ನಿರೀಕ್ಷೆ ಮಾಡ್ತೀನಿ ಅಂತ ಹೇಳಿದೆ. ಪ್ರಥಮ್ ನೀವೇನು ಹೇಳಿದ್ರೆ ಅದಕ್ಕಿಂತನೂ 2.5 ಎಕ್ಸ್ಟ್ರಾ ತಗೊಳ್ಳಿ, ನನಗೆ ಸಮಾಧಾನ ಆಯಿತು ಅಂತ ಒಂದು ಚರ್ಚೆ. 2 ಚರ್ಚಲ್ಲಿ ಒಂದು ಆಡಿಯೋ ದೊಡ್ಡ ಮಟ್ಟಕ್ಕಾಗಿ ನನಗೆ ದೊಡ್ಡ ಮಟ್ಟಕ್ಕೆ ಪ್ರೈಸ್ ಪ್ರೊಡ್ಯೂಸರ್ ಬರೋದಕ್ಕೆ, ನನಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದಕ್ಕೆ ಕಾರಣ ದ್ವಿಕ್ ಆ್ಯಂಡ್ ಎಂಟೈರ್ ಟೀಮ್. ಇವರೆಲ್ಲರಿಗೂ ನಾನು ಆಭಾರಿ, ಅಭಿನಂದನೆಗಳು. ಯೋಗರಾಜ್ ಭಟ್ ಸರ್ ಬರಬೇಕಾಯಿತು, ಯಾಕೆಂದರೆ ಈ ಸಿನಿಮಾಗೆ ಸಾಂಗ್ ಬರೆದಿರೋದು ಯೋಗರಾಜ್ ಭಟ್ರು. ಅವರು ನಾಳಿದ್ದು ಅವ್ರ ಸಿನಿಮಾ ರಿಲೀಸ್ ಇದೆ. ನೀನು ಇದನ್ನ ನನ್ನ ಬಿಗ್ ಬಾಸ್ ಜರ್ನಿಯ ಮೊದಲನೇ ಹೆಜ್ಜೆ ಇಡೋದಕ್ಕೆ ಮುಖ್ಯ ಕಾರಣ ಅವರಿಬ್ರು, ಅವರು ಮತ್ತೆ ಅಕುಲ್ ಬಾಲಾಜಿ ಅವರು. ನನ್ನ ಕಲರ್ಸ್ ಮಾತಾಡಿ ಕಳಿಸೋದಕ್ಕೆ ತುಂಬಾ ದೊಡ್ಡ ಡಿಸಿಷನ್ ತೊಗೊಂಡಿದ್ದವರು. ಇವತ್ತು ಅವ್ರು ಆ ಕಾರ್ಯಕ್ರಮದಲ್ಲಿದ್ದಾರೆ. ಹರೀಶ್ ಅಣ್ಣ ಟ್ರಾಫಿಕ್ ಅಲ್ಲಿ ಇದ್ದಾರೆ. ಹರೀಶ್ ರಾಜ್ ಅವರು ಈ ಸಿನಿಮಾದ ಬಂದು ಅಂಡ್ ನಮ್ರತಾ ಈಗ ಅವರು ಟೀಸರ್ ನೋಡಿದ್ಮೇಲೆ ಲಾಸ್ಟ್ ಅವ್ರಿಗೊಂದು ವಿಶೇಷ ಸನ್ಮಾನ ಇದೆ. ಟೀಸರ್ ನೋಡ್ಬಿಟ್ಟು ಅವ್ರು ಮಾತಾಡ್ತಾರೆ. ಸೊ ಈಗ ಅವರು ಎಲ್ಲ ನಮ್ಮ ತಂಡ ಮಾತಾಡಾಗಿದೆ. ವೆಂಕಟ್ ಡಿಸ್ಟ್ರಿಬ್ಯೂಟರ್ ಮಾತಾಡಿದ್ಮೇಲೆ ನಾವು ಇನ್ನೊಂದು ಸಲ ಟೀಸರ್ ಟೆಲಿಕಾಸ್ಟ್ ಮುಗೀತು. ನಂದೇನಿಲ್ಲ, ನಾನು ಏನ್ ಮಾತಾಡ್, ನಂಗೆ 1-2 ಮಾತು ಅಷ್ಟೇ. ನಂಗೆ ಆಯ್ತು, ಥ್ಯಾಂಕ್ ಯು, ಧನ್ಯವಾದ. ಇದು ಕ್ಲಾಸ್ ಅಲ್ಲಿ ಕೊಡ್ತಾರೆ ಎಲ್ಲ ಮಾಧ್ಯಮದವ್ರಿಗೆ ಧನ್ಯವಾದ. ಯಾಕೆ ನಾನು ಮಾಧ್ಯಮದವ್ರನ್ನ ಗೌರವಿಸ್ತೀನಿ, ಪ್ರೀತಿಸ್ತೀನಿ, ಅದಕ್ಕೆ ಧನ್ಯವಾದ. ನನ್ನ ಬಗ್ಗೆ ನೀವೇನು ಪ್ರಶ್ನೆ ಕೇಳೋ ಹಾಗೆ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಡೈರೆಕ್ಟರ್ ಬೈಸ್ಕತೀನಿ, ಓಡಿಸ್ಕತೀನಿ. ಅವ್ರು ಯಾಕೆ ಕೊಟ್ಟಿದ್ದನ್ನ ಯಾಕೆ ಮಾಡಿದ್ದೀನಿ, ಅದರಿಂದ ನೀವು ಪ್ರಶ್ನೆ ಕೇಳೋಂಥದ್ದು ಬರಲ್ಲ. ಆದ್ರಿಂದ ಅವ್ರಿಗೊಂದು ಟೀಸರ್ ತೋರಿಸ್ಬಿಡ್ತೀವಿ. ವೆಂಕಟ್ ಮಾತಾಡಿದ ತಕ್ಷಣ ನಮ್ರತಾ ಟೀಸರ್ ನೋಡ್ತಾರೆ, ಅವ್ರಿಗೊಂದು ವಿಶೇಷ ಸನ್ಮಾನದ ನಂತರ ಅವ್ರು ಮಾತಾಡ್ತಾರೆ. ನಿಂತ್ಕೋಬೇಕಾ? ಇಲ್ಲಿಗೆ ಬಂದ್ಬಿಡೋದು, ಇಲ್ಲೇ ಮಾತಾಡಿ. ಸೊ ಯೂಶಲಿ ನಾನು ಈ ಥರ ಚಿತ್ರರಂಗದ ಈವೆಂಟ್ಸ್ಗಳಿಗೆ ಹೋಗೋದು ಸಿಕ್ಕಾಪಟ್ಟೆ ಕಮ್ಮಿ. ಬಟ್ ಇವತ್ತು ಇಲ್ಲಿಗೆ ಬಂದಿರೋದು ಯಾಕೆಂದರೆ ಪ್ರಥಮ್ ಅವ್ರಿಗೋಸ್ಕರ. ಬಿಕಾಸ್ ನಾನು ಒಳಗಡೆ ಇದ್ದಾಗ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಅತಿ ಕಡಿಮೆ ಜನ ಸಪೋರ್ಟ್ ಮಾಡಿದ್ದಾರೆ ಹೊರಗಡೆಯಿಂದ. ಅದರಲ್ಲಿ ಪ್ರಥಮ್ ಅವ್ರು ಕೂಡ ಒಬ್ರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಫಸ್ಟ್ ನೈಟ್ ದೆವ್ವ ಅಂತ ನನಗೆ ಹೆಸರು ಕೇಳಿದಾಗಲೇ ಓ ಮೈ ಗಾಡ್. ಸೊ ಪ್ರಥಮ್ ಅವ್ರು ಯಾವಾಗಲೂ ವಿಭಿನ್ನವಾದ ಸ್ಕ್ರಿಪ್ಟ್ಗಳನ್ನ, ಸ್ಟೋರಿಗಳನ್ನ ಆಯ್ಕೆ ಮಾಡ್ಕೋತಾರೆ. ಹಾಗೆ ಇದರಲ್ಲೂ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ಮೆಸೇಜ್ ಕೊಡ್ತಾರೆ ಅಂತ ನಾನು ಕೂಡ
ಕಾಯ್ತಾ ಇದ್ದೀನಿ. ಆ್ಯಂಡ್ ಟೀಸರ್ ಕೂಡ ನೋಡೋಕ್ಕೆ ನಾನು ಎಕ್ಸೈಟೆಡ್ ಆಗಿದ್ದೀನಿ. ನೀವೆಲ್ಲರೂ ನೋಡಿದ್ದೀರಾ, ಬಟ್ ಲಾಸ್ಟಲ್ಲಿ ನಾನು ನೋಡೇ ಇಲ್ಲಿಂದ ಹೋಗೋದು. ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆಸ್ಕೊಂಡಿದ್ದಕ್ಕೆ. ಆ್ಯಂಡ್ ಆಲ್ ದಿ ಬೆಸ್ಟ್. ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು. ಆಲ್ ದಿ ಬೆಸ್ಟ್. 100 ದಿನ ಓಡಲಿ. ನಾನು ಕೂಡ ಸಿನಿಮಾನ ನೋಡ್ತೀನಿ. ಹಾಗೆ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ. ಎಸ್ಪೆಷಲಿ ಪ್ರಥಮ್ ಅವರು, ಈಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್. ಸೊ ಅವ್ರಿಗೂ ಕೂಡ ನಿಮ್ಮ ಪ್ರೋತ್ಸಾಹ ಹಾಗೆ ಇರಲಿ. ಥ್ಯಾಂಕ್ ಯು. ಮದುವೆ ಆದ ಹುಡುಗನಿಗೆ ಸಿನಿಮಾ ಶುರುವಾದಾಗ ಮದುವೆ ಆಗುತ್ತೆ. ಮದುವೆ ಆಗ 2ನೇ ನಿಮಿಷಕ್ಕೆ ಗೊತ್ತಾಗುತ್ತೆ ನನ್ನ ಹೆಂಡತಿ ದೆವ್ವ ಅಂತ. ಆದ್ಮೇಲೆ ಆತ ಅನುಭವಿಸುವ ಯಾತನೆ ವಿ ಆರ್ ಪ್ರೆಸೆಂಟಿಂಗ್ ಇನ್ ಅ ಹಿಲೇರಿಯಸ್ ವೇ. ಈಗ ಕಾರಣ ಇಷ್ಟೇ, ನಮ್ಮ ಧ್ರುವ ಸರ್ಜಾ ಅವ್ರು ಒಂದ್ಸಲ ಹೀಗೆ ಮಾತಾಡ್ತಾ ಇದ್ದಾಗ ಹೇಳಿದೆ, ಹಿಂಗಿದೆ ಆಕ್ಷನ್ ಎಲ್ಲ ಇದೆ, ಬಟ್ ಎಲ್ಲ ಬಂದವ್ರಲ್ಲ ಹೀಗೆ ಮಾಡ್ತಾರೆ, ಬರೀ ಮಾಸ್ ಅದೇ ಮಾಡಬೇಕು ಅಂದಾಗ ಅನಂತ್ ನಾಗ್ ಸ್ಟೈಲ್ ಆಫ್ ಸಿನಿಮಾ, ಕಾಶಿನಾಥ್ ಸರ್ ಸ್ಟೈಲ್ ಆಫ್ ಸಿನಿಮಾ ಮಾಡೋರು ಯಾರು, ಆ ಸ್ಟೈಲ್ ಆಫ್ ಎಂಟರ್ಟೈನ್ಮೆಂಟ್ ಮಾಡೋರು ಯಾರು, ಎಲ್ಲ ಮಾಸ್ ಅಲ್ಲ. ಒಂದೊಂದು ಕ್ಯಾಟಗರಿಗೆ ಒಂದಷ್ಟು ಆಡಿಯನ್ಸ್ ಇರ್ತಾರೆ. ಆ ಆಡಿಯನ್ಸ್ಗೆ ನಿರಾಸೆ ಆಗೋದು ಬೇಡ. ಫಸ್ಟ್ ನೈಟ್ ವಿತ್ ದೆವ್ವ ಹಿಲೇರಿಯಸ್ ಕಾಮಿಡಿ ಸಿನಿಮಾ. ಆ ಸಿನಿಮಾದ ಒಂದು ಶಕ್ತಿ ನಾನಾದ್ರೆ ಸಿನಿಮಾದಲ್ಲಿ ನಟ ನಾನಷ್ಟೇ. ತುಂಬಾ ಪ್ರಮುಖವಾಗಿ ನನಗೆ ಸರಿ ಸಮಾನಾಂತರವಾಗಿ ನಾನು ಇನ್ನೊಂದು ಪಾತ್ರ ಪೋಷಣೆ ಈ ಸಿನಿಮಾದಲ್ಲಿ ಮಾಡೀನಿ. ದಟ್ಸ್ ನನ್ ಅದರ್ ದೆನ್ ಹರೀಶ್ ರಾಜ್ ಅವರು ಈಗ ಬಂದಿದ್ದಾರೆ. ಅಣ್ಣ ನೆಕ್ಸ್ಟ್ ಸಿದ್ದರಾಮಣ್ಣ ಮೊದಲೇ ಹೇಳ್ಬಿಡೋಣ ಪ್ರೋಗ್ರಾಮ್ಗೆ, ಸಿದ್ದರಾಮಣ್ಣ ಮೋದಿ ಅವ್ರಿಗೆ ಹೆಂಗ್ 0 ಟ್ರಾಫಿಕ್ ಇರ್ತದೆ ನಿಮಗೆ ಮಾಡಿಸ್ಕೊಟ್ಬಿಟ್ಟು ಒಳಗೆ ಕರೆಸ್ಕೊತೀನಿ. ನಾನು ತಪ್ಪಾಗೋಯ್ತು, ಲೇಟ್ ಆಗೋಯ್ತು, 0 ಟ್ರಾಫಿಕ್ ಮಾಡಿಸ್ಬಿಟ್ಟು ಒಳಗೆ ಬಿಡಿಸ್ತೀನಿ ಅಣ್ಣ. ಬನ್ನಿ ಕಾರ್ಯಕ್ರಮಕ್ಕೆ. ಭೋಜರಾಜ್ ಅವ್ರದ್ದು ಅಂತ ಕಲಾವಿದ್ರಲ್ಲ ಈ ಸಿನಿಮಾದಲ್ಲಿ. ನಾನು ಹಿರಿಯ ಕಲಾವಿದರ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಲ್ಲ, ಅವ್ರ ಜೊತೆ ಸಿನಿಮಾ ಕಲಿಯೋ ಪ್ರಯತ್ನ ಮಾಡಿದ್ದೀನಿ. ಅವರೇ ಬೇಕು ಅಂತಿತ್ತು, ಕೇಳ್ಕೊಂಡ ತಕ್ಷಣ ಮಾಡಿದ್ರು. ರಮೇಶ್ ಭಟ್ ಸರ್ ಇದ್ದಾರೆ, ಇನ್ನೂ ಒಳ್ಳೊಳ್ಳೆ ಕಲಾವಿದ್ರಲ್ಲಿದ್ದಾರೆ. ಮಿಮಿಕ್ರಿ ಗೋಪಿ ಅವರು ಇದ್ದಾರೆ. ಸಿನಿಮಾಗೆ ಏನ್ ಬೇಕೋ ಅದು ಮಾಡಿದ್ದಾರೆ ಸರ್. ಸೊ ನನ್ನ ವೈಫ್ ಪಾತ್ರದಲ್ಲಿ ನಿಖಿತಾ ಮದುವೆ ಫಸ್ಟ್ ಸೆಕೆಂಡೇ ಮದುವೆ ಆಗುತ್ತೆ, ಟೈಟ್ಲ್ ಕಾರ್ಡ್ ಆಗ್ತಿದ್ದಂಗೆ. ಅಲ್ಲಿಂದ ಒಂದಷ್ಟು ಟ್ವಿಸ್ಟ್ಗಳು ನಿಮಗೆ ರಂಜಿಸೋಕೆ ಯಾವ್ಯಾವ ಟ್ವಿಸ್ಟ್ ಬೇಕು ಸಿನಿಮಾ ಹೇಳ್ಕೊಂಡ್ ಬರುತ್ತೆ. ನೆಕ್ಸ್ಟ್ ಏನಾದ್ರು ಸರ್ ಪ್ರಾಮಾಣಿಕವಾಗಿ ನಾನು ಹಾಕಿದ್ದೀನಿ, ನೋ ಫೇಕ್ ವ್ಯೂಸ್, ನೋ ಫೇಕ್ ಲೈಕ್ಸ್, ನೋ ಫೇಕ್ ಪ್ರಮೋಷನ್. ನೀವು 10,000 ಜನ ನೋಡಿದ್ರೆ 10,000 ನನ್ನ ಯೋಗ್ಯತೆ. ಯಾವುದೇ ತರ ಫೇಕ್ ಪ್ರಚಾರದ ಮೂಲಕ 1 ಅವರ್ಗೆ 1 ಮಿಲಿಯನ್ ಅಂತೆಲ್ಲ ಹಾಕುವಂತ ಸಣ್ಣ ಕೆಲಸ ನಾನು ಮಾಡಲ್ಲ. ಅಣ್ಣವರು, ವಿಷ್ಣುವರ್ಧನ್, ಅಂಬರೀಶ್ ಸರ್ ಸಹಿತ ಹಿರಿಯ ಕಲಾವಿದರು ಕಟ್ಟಿದಂತ ಕನ್ನಡ ಚಿತ್ರರಂಗದಲ್ಲಿ ಅವರು ಇದ್ದಾಗ ಯಾವ ಫೇಕು ಇರಲಿಲ್ಲ, ಯೋಗ್ಯತೆ ಅನ್ಸಾರ ಬರೋರು. ಸರ್ ಅಣ್ಣವ್ರು ಸಹಿತ ಸರ್ ನೀವೆಲ್ಲ ಮಾಧ್ಯಮದವ್ರು ಬಂದ್ರೆ ಸೂಪರ್ ಹಿಟ್ ಸಿನಿಮಾ ಕೊಟ್ರೆ ಶುಕ್ರವಾರ, ಭಾನುವಾರಕ್ಕೆ ಯೋಚನೆ ಮಾಡೋರು ನನ್ನ ನ್ಯೂನ್ಯತೆ ಏನಪ್ಪಾ, ಈ ಪತ್ರಕರ್ತ ಹುಡುಕ್ಬಿಡ್ತಾನೆ, ಅವ್ರಿಗೇನು ಕಂಡುಬಿಡುತ್ತಪ್ಪ ಅಂತ ಹಂಗೆ ನೋಡ್ತಾರೆ. ಹೀಗೆ ಹಂಗಿಲ್ಲ ಸರ್, 1 ಅವರ್ಗೆ 1 ಮಿಲಿಯನ್ ಅಂತ ಹಾಕೊಂಡ್ಬಿಡೋದು. ಸೊ ಇದು ಈ ಫೇಕ್ ಪ್ರಮೋಷನ್ ಇತ್ತೀಚೆ ಬಂದು ಸೊ ಕಟ್ಟಿದಂತ ಚಿತ್ರಾಂಗನ ಫೇಕ್ ರಾಕ್ಷಸರಿಂದ ಕಾಪಾಡಿ ಅಂತ ಹಾಕಿದ್ದೀನಿ. ಈಗ ನನ್ನ ಟೀಸರು ನೀವು ನೋಡಿದ್ರಿ, ನೀವು ಬೈದ್ರಿ, ನೀವು ಹಾರೈಸಿದ್ರಿ, ನೀವು ಮೆಚ್ಕೊಂಡ್ರಿ, ಪ್ರಶ್ನೆ ಕೇಳಿದ್ರಿ, ನನಗೆ ಅದು ಖುಷಿ ಇದೆ ಸರ್. ನಾನು 1 ಅವರ್ಗೆ 1 ಮಿಲಿಯನ್ ಅಂತ ನನಗಿರೋ ಟ್ಯಾಲೆಂಟ್ಗೆ, ನಾನು ಡಿಜಿಟಲಿ ಆಗಿರೋ ಅಪ್ಡೇಟ್ಗೆ 10 ನಿಮಿಷ ಸಾಕು ಸರ್. ಇಂಥದ್ದು ಮಾಡಲ್ಲ. ಒಂದಷ್ಟು ಹಾಳಾದವ್ರು ಬಂದು ಚಿತ್ರರಂಗನ ಹಾಳು ಮಾಡ್ತಾ ಇದ್ದಾರೆ ಫೇಕ್ ಪ್ರಮೋಷನ್ಸ್ ಮಾಡಿ. ಸರ್ ಒಂದು ಪ್ರಶ್ನೆ ಹೇಳ್ತೀನಿ ಸರ್, 5:05 ಯಾವುದೋ ಒಂದು ಟೀಸರ್ ರಿಲೀಸ್ ಆಗುತ್ತೆ, ಬೆಳಗ್ಗೆ 6 ಗಂಟೆಗೆ 5 ಮಿಲಿಯನ್ ಅಂತ ಹಾಕ್ತಾರೆ. ಅಂದ್ರೆ ಏನ್ ಮಾಡ್ತೀವಿ ಸರ್ 5 ಗಂಟೆಗೆ? ಸರ್ ನಿಮಗೆ ಒಂದು ಹೇಳ್ತೀನಿ ಕೇಳಿ ಸರ್, ನಾನು ಇಷ್ಟು ಮಾತ್ರ ಹೇಳ್ಬೋದು. ಅದು ನೀವು ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ, ಆ ಪ್ರಶ್ನೆಲ್ಲೇ ಉತ್ತರ ಇದೆ. ನಿಮಗೂ ಗೊತ್ತು ಇತ್ತೀಚೆಗೆ ಪೇಯ್ಡ್ ಪ್ರಮೋಷನ್, ಫೇಕ್ ಪ್ರಮೋಷನ್ ಹೇಗಾಗ್ತಾ ಇದೆ ಅಂತ. ನನಗೆ ಸರ್ 5 ಮಿಲಿಯನ್ ವ್ಯೂಸ್ ಇನ್ 1 ಡೇ ತಾಕರ್ 50 ಲಕ್ಷ ಜನ ಸರ್, 50 ಲಕ್ಷ ಜನ ಆ ಸಿನಿಮಾ ನೋಡಿದ್ರೆ ಆ ನಿರ್ಮಾಪಕರ ಮನೆ 5 ಸಲ ರೈಡ್ ಆಗುತ್ತೆ ಸರ್. ಅಷ್ಟು ಚೆನ್ನಾಗಿರ್ತಾರೆ ಸರ್. ಯಾವ್ದಾದ್ರು ಒಂದು ಸಿನಿಮಾ ಆಗ್ತಾ ಇದೆಯಾ ಸರ್? ಕಲೆಕ್ಷನ್ ವೈಸು ಹಾಕ್ತಾರೆ. ಇಂಥದ್ದು ಯಾವುದು ನಾನು ಮಾಡಿಲ್ಲ ಸರ್. ನನಗೆ ಯೋಗ್ಯತೆ ಅನುಸಾರ ಮಾನದಂಡ ತಗೊಂಡು ಅಭ್ಯಾಸ ಇದೆ ಸರ್. ನೀವು 10 ಜನ ನೋಡಿ ಸರ್, ಬಂದು ನೀವು 10 ಜನ ನೋಡ್ಬೇಕು. ಮಾಧ್ಯಮದವರು ನನಗೆ ಬೈದು ಬುದ್ಧಿ ಹೇಳಿದ್ರೆ ನಾನು ರೆಡಿ ಇದ್ದೀನಿ ರಿಸೀವ್ ಮಾಡ್ಕೊಳಕ್ಕೆ. ಅಂಡ್ ಸತ್ಯ ಹೇಳಿದಾಗ ನನಗೆ ಮಾಧ್ಯಮ ನಾನು ಬೆಂಗಾವಲಾಗಿ ನಿಂತ್ಕೋಬೇಕು. ನಾನು ನಿಮ್ಮನ್ನು ನಿರೀಕ್ಷೆ ಮಾಡ್ತೀನಿ. ಯಾಕೆಂದ್ರೆ ನೀವೆಲ್ಲ ಬಂದಾಗ ಸರ್ ಪ್ರೆಸ್ ಮೀಟ್ಗೆ ಯಾರು ಅಣ್ಣವ್ರ ಸಹಿತ, ನಾನು ಅಣ್ಣವ್ರನ್ನೇ ತಗೊಂಡು ಹೇಳ್ತಾ ಇದ್ದೀನಿ, ಶುಕ್ರವಾರ ಸೂಪರ್ ಹಿಟ್ ಓಪನಿಂಗ್ ತಗೊಂಡ್ಬಿಟ್ಟಿದೆ. ಭಾನುವಾರ ನನ್ನ ನ್ಯೂನ್ಯತೆ ಏನ್ ಹುಡುಕ್ತಾನಪ್ಪ ಪತ್ರಕರ್ತ, ನಾನು ಎಷ್ಟು ತಯಾರಾಗ್ಬೇಕು ನೆಕ್ಸ್ಟ್ ಸಿನಿಮಾಗೆ ಅಂತ ಅಂಬರೀಷ್ ಅಣ್ಣವರು, ಶಂಕರ್ನ ವಿಮರ್ಶನ್ ಹಾಕ್ತಾ ಹೋಗ್ತಾರೋ. ಈಗ ನನ್ಗೆ ಹೆಂಗ್ ಬೇಕು ನಾನು ಹಂಗೆ ಹಾಕ್ಸ್ಕೊಂಡ್ಬಿಡ್ತೀನಿ. ನಾನು ಫೇಕ್ ಅಂತ ಅಲ್ವ ಸರ್? ಇರ್ಲಿಲ್ಲ ಸರ್, ಇರೋದಕ್ಕೆ ಈಗ ಅದು ರೂಪ ಬದಲಾಗ್ತಾ ಇದೆಯಲ್ಲ, ಅದಕ್ಕೆ ಪ್ರಾಮಾಣಿಕವಾಗಿ ಈಗ ಇಷ್ಟ್ಯಾಕೆ ಸರ್, ಫ್ರಮ್ ನಾಟ್ ರಾಂಗ್ 2017 or 18 ಲೆಸ್ ದೆನ್ 24 hours 1 lakh plus ವ್ಯೂಸ್ ಅಂತ ಬರ್ತಿತ್ತು. 24 ಗಂಟೆಲಿ 1 ಲಕ್ಷ ವ್ಯೂಸ್ ಅಂತ ಇರ್ತಿತ್ತು ಸರ್. ಈಗ ಹಾಕಿದೆ ಹಾಫ್ ಎನ್ ಅವರ್ಗೆ 5 ಮಿಲಿಯನ್ ಅಂದ್ರೆ 50 ಲಕ್ಷ ಜನ ಸರ್ ಇರ್ಬೋದು ಸರ್. ಸಂತೋಷ, ನಿಮ್ ಬಾಯಲ್ಲಿ ಅದು ಸತ್ಯನೇ ಆಗಿದ್ರೆ ನಾನು ಅದನ್ನ ಬಹಳ ದೊಡ್ಡ ಮನಸ್ಸನ್ನು ಸ್ವೀಕರಿಸ್ತೀನಿ. ಬಹುಶಃ ನನ್ನಲ್ಲಿ ಗ್ರಹಿಕೆ ರಾಂಗ್ ಇದೆ ಅಂತ ನಾನು ಒಪ್ಕೋತೀನಿ ಸರ್. ನಾನು ಇದು ಸತ್ಯ ಹೇಳಿದ ಸಮಾಧಾನ ನನಗಿದೆ. ಅವಿನಾಶ್ ಸರ್, ನೀವು ಕೇಳಿದ ಪ್ರಶ್ನೆ ನನಗೆ ಬಹಳ ಖುಷಿ ಆಯ್ತು. ನಾನು ಪ್ರಾಮಾಣಿಕವಾಗಿದ್ದೀನಿ ಅನ್ನೋ ಸಾರ್ಥಕತೆ ಇದೆ. ಇದುವರೆಗೆ ಯಾವ ವ್ಯೂಸ್ ಆಗಿದೆ ಎಲ್ಲವೂ ಪ್ರಾಮಾಣಿಕ. ನಂದು ಆರ್ಗ್ಯಾನಿಕ್. ನಟಭಯಂಕರ ಟ್ರೈಲರ್ 1.8 lakh 8 million ಆರ್ಗ್ಯಾನಿಕ್ ಆಗಿ ಬಂದಿದೆ. ನೀವು ಆಶೀರ್ವಾದ ಮಾಡಿ. ಸತತ 23 days ಟ್ರೆಂಡಿಂಗ್ ಇತ್ತು, ನೀವು ಆಶೀರ್ವಾದ ಮಾಡಿಕೊಟ್ರಿ. ಮಾಧ್ಯಮ ಹೋಗ್ತಾ ಇದ್ವಿ, ಕಲೆಕ್ಷನ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಸೊ ಹಂಗಾಗಿ ಕಮಿಂಗ್ ಟು ಫಸ್ಟ್ ನೈಟ್ ವಿತ್ ದೆವ್ವ, ನನ್ಗನ್ಸೋದು ಇದೆಲ್ಲ ಈಗ
ದೆವ್ವ ಪ್ರೇತ ಪಿಶಾಚಿ ಟೈಮ್ ನಡೀತಾ ಇದೆ ಅಂತ ಅನ್ಸುತ್ತೆ. ಈಗ ನಮ್ದು ಪ್ರೇತ ಆದ್ರೆ ಇಲ್ಲಿ ದೆವ್ವದ ಜೊತೆನೆ ಫಸ್ಟ್ ನೈಟ್ ಅಂದ್ರೆ ಇವರು ಮಾತಿನ ಮಲ್ಲ ನಮ್ಮ ಪ್ರಥಮ. ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮುಖ್ಯವಾಗಿ 2 ವಿಷಯ. ಒಂದು ಪ್ರಥಮ, ಎರಡನೇ ವಿಷಯ ಈ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿದೆ. ನಾನು ಯಾವತ್ತೂ ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಮಾಡದೇ ಇರೋಂಥ ಒಂದು ವೆರೈಟಿ ಪಾತ್ರ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಒಂದು ಚಾಲೆಂಜಿಂಗ್ ಪಾತ್ರ ಅಂದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಅದನ್ನ ಒಪ್ಕೊಳ್ತೀನಿ. ಸೊ ಅಷ್ಟರ ಮಟ್ಟಿಗೆ ಚಾಲೆಂಜಿಂಗ್ ಆಗಿದೆ. ಇಡೀ ಸಬ್ಜೆಕ್ಟ್ಗೆ ಏನೋ ಒಂದು ತಿರುವು ಕೊಡುವಂತ ಒಂದು ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ನ ತುಂಬಾ ಎಂಜಾಯ್ ಮಾಡಿದ್ದೀನಿ. ಅಂಡ್ ಡೈರೆಕ್ಟರ್ ಸ್ವಾಮಿ ಅವರು ನನ್ನ ರಿಲೇಶನ್ಶಿಪ್ ತುಂಬಾ ಹಳೆ, ಆವಾಗಿನ ಒಂದು ಎಷ್ಟೊಂದು 20 ವರ್ಷ ಆಯ್ತಲ್ಲ, 20 ವರ್ಷದ ಹಿಂದಿನ ಒಂದು ಬಾಂಧವ್ಯ. ಹಂಗಾಗಿ ಅವರು ಆ ಸಬ್ಜೆಕ್ಟ್ ಅನ್ನು ಹೇಳಿದ ತಕ್ಷಣ ಚೆನ್ನಾಗಿದೆ ಅಂತ ಹೇಳಿ ಒಪ್ಕೊಂಡೆ. ಅಂಡ್ ಅಷ್ಟೇ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಪ್ರಥಮ್ ಜೊತೆ ಕೆಲಸ ಮಾಡೋಂಥದ್ದು ನಂಗೆ ತುಂಬಾ ಖುಷಿಯಾಗಿತ್ತು. ಯಾಕಂದ್ರೆ ಪ್ರಥಮ ಅವ್ರನ್ನ ಪ್ರತಿ ಸಲ ನಾನು ಟಿವಿಯಲ್ಲಿ ಬೇರೆ ಕಡೆ ನೋಡಿದ್ದೆ. ಅಂಡ್ ಜೊತೆಲಿ ವರ್ಕ್ ಮಾಡಕ್ಕೆ ಇನ್ನಷ್ಟು ಖುಷಿ ಆಯ್ತು. ನಗಿಸ್ತಾ ಇರ್ತಾರೆ ಸೆಟ್ ಅಲ್ಲಿ. ಅಂಡ್ ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಾರೋ ಅಷ್ಟೇ ತಮಾಷೆಯಾಗಿ ಮಾತಾಡ್ತಾರೆ. ಏನೋ ಒಂದು ವಿಷಯ ಇಟ್ಕೊಂಡೇ ಮಾತಾಡ್ತಾರೆ. ಸೊ ಆ ಮಾತಿಗೆ ನಾನು ಮನ್ಸೋತಿದ್ದೀನಿ. ಡೆಫಿನೆಟ್ ಆಗಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅಂಡ್ ಅವರಿಂದ ಕೂಡ ಕಲಿಯೋದಿದೆ ಸಾಕಷ್ಟು. ಅಂಡ್ ಪ್ರತಿ ಹಂತದಲ್ಲೂ ಯಾರಿಂದ ಆಗ್ಲಿ, ಕೋ ಆಕ್ಟರ್ಸ್ ಇರ್ಬೋದು, ಹೊಸ ಟೆಕ್ನಿಷಿಯನ್ಸ್ ಇರ್ಬೋದು, ಅವ್ರ ಜೊತೆ ನಾನು ಕಲಿತಾನೆ ಇರ್ತೀನಿ. ಈ ಪಾತ್ರದಿಂದ ಕೂಡ ಒಂದಷ್ಟು ನನಗೆ ಕಲಿಯೋದಕ್ಕೆ ಸಿಕ್ತು. ಅಂಡ್ ಟೆಕ್ನಿಷಿಯನ್ಸ್ ಆಗ್ಲಿ, ಆರ್ಟಿಸ್ಟ್ ಆಗ್ಲಿ, ಇವ್ರ ಜೊತೆ ನಾವು ಕೆಲಸ ಮಾಡ್ತಾ ತುಂಬಾ ಎಂಜಾಯ್ ಮಾಡಿದ್ದೀನಿ ಈ ಪಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಅಫ್ಕೋರ್ಸ್ ಈ ಚಿತ್ರದ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ. ಪ್ರಥಮ್ ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ, ಅವ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ. ನಾನು ಎಲ್ಲೇ ಹೋದ್ರು ನನಗೆ ಹರೀಶಣ್ಣ ಅಂತ ಹೇಳಿ ಗೌರವ ಕೊಟ್ಟು ತುಂಬಾ ಪ್ರೀತಿಯಿಂದ ನನ್ನ ನಡೆಸ್ಕೊಂಡಿದ್ದಾರೆ. ಅಂಡ್ ಓವರ್ ಆಲ್ ಇಲ್ಲಿ ವೆಂಕಟ್ ಅವ್ರು ಕೂಡ ಇದ್ದಾರೆ. ಈ ಚಿತ್ರಕ್ಕೆ ಡೆಫಿನೆಟ್ ಆಗಿ ಒಂದು ಡಿಸ್ಟ್ರಿಬ್ಯೂಟರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂತ ಈಗ ನಾನು ಆ ಹಂತದಲ್ಲಿ ಇದ್ದೀನಿ, ಯಾಕಂದ್ರೆ ಸಿನಿಮಾ ಬಿಡುಗಡೆ ಆಗಿರೋದ್ರಿಂದ. ಸೊ ಪ್ರಥಮ ಅವರೇ, ನಿಮ್ಮ ಸಿನಿಮಾ ಒಳ್ಳೆ ವಿತರಕರ ಕೈಲಿದೆ. ಡೆಫಿನೆಟ್ಲಿ ವೆಂಕಟ್ ಅವರು ಜಸ್ಟಿಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಐ ಥಿಂಕ್ ಟೀಸರ್ ನಾನು ನೋಡಿಲ್ಲ, ತುಂಬಾ ಕುತೂಹಲದಿಂದ ಓಡ್ ಬಂದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಟ್ ಟೀಸರ್. ಆಲ್ ದ ಬೆಸ್ಟ್ ಟು ಫಸ್ಟ್ ನೈಟ್ ವಿತ್ ದೆವ್ವ. ನಿಮ್ ಫಸ್ಟ್ ನೈಟ್ ಹೇಗಿತ್ತು ಅಂತ ಜನಕ್ಕೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಅದೇ ನಿಮ್ಮ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ. ಯಾಕಂದ್ರೆ ಮದುವೆ ಕೂಡ ನೀವು ರೀಸೆಂಟ್ ಆಗಿ ಆಗಿರೋದು. ರಿಯಲ್ ಲೈಫ್ ನ ಮಿಕ್ಸ್ ಮಾಡಿರೋ ಫಸ್ಟ್ ಆರ್ಟಿಸ್ಟ್ ಅಂತ ಅನ್ಸುತ್ತೆ ನನಗೆ. ಪ್ರತಿ ಸಿನಿಮಾ ಯಾವ್ದಿದ್ರು ಫ್ರಮ್ ಸ್ಕ್ರಾಚ್ ಟು ಎಂಡ್ ವರ್ಗು, ಅಂದ್ರೆ ಸ್ಟಾರ್ಟಿಂಗ್ ಟು ಎಂಡಿಂಗ್ ವರ್ಗು ನನಗೆಲ್ಲ ಪ್ರತಿಯೊಂದು ಹಂತದಲ್ಲೂ ತೋರಿಸ್ತಾ ಹೋಗ್ತಾನೆ ಏನೇನು ಕೆಲಸ ಆಗ್ತದೆ ಏನನ್ನೋದು. ಪ್ರತಿಯೊಂದು ವಿಷಯದಲ್ಲೂ ಡಿಸ್ಕಷನ್ ಅನ್ನೋದು ನಡೆಯುತ್ತೆ. ಸೇಮ್ ಅದೇ ರೀತಿ ನಟ ಭಯಂಕರ ಆದ್ಮೇಲೆ ಇದನ್ನು ಸಡನ್ ಆಗಿ ಸ್ಟಾರ್ಟ್ ಮಾಡಿದಾಗಲೂ ಕೂಡ ಹೇಳಿದ್ರು ಏನೇನಂತ. ಸ್ಕ್ರಿಪ್ಟ್ ಮುಂಚೆ ನಾನು ಡಿಸ್ಕಸ್ ಮಾಡಿದ್ರು. ಸೊ ಅದ್ರ ಜೊತೆಗೆ ರೀಸೆಂಟ್ ಆಗಿ ನನಗೆ ಸಿನಿಮಾ ರೆಡಿ ಆದ್ಮೇಲೆ ಒಂದ್ಸಲಿ ಟೀಸರ್ ತೋರಿಸಿದ್ರು, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಸೇಮ್ ಅದೇ ರೀತಿನೇ ನಮ್ಮ ಫ್ರೆಂಡ್ಶಿಪ್ ನಲ್ಲೇ ಸಿನಿಮಾ ಹಂಗೆ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಇದು ನೆಕ್ಸ್ಟ್ ಮಂತ್ ರಿಲೀಸ್ ಮಾಡೋ ಪ್ಲಾನಿಂಗ್ ಇದೆ. ತುಂಬಾ ಅದ್ಭುತವಾದಂತ ಕಂಟೆಂಟ್ ಇರೋಂಥ ಸಿನಿಮಾ. ಆಕ್ಚುಲಿ ಬಾಂಬೆಲಿ ಒಂದು ಒಳ್ಳೆ ಮಾರ್ಕೆಟಿಂಗ್ ಕೂಡ ಸಿಕ್ಕಿದೆ ಈ ಸಿನಿಮಾಗೆ, ಒಂದೊಳ್ಳೆ ಪ್ರೈಸ್ ಕೂಡ ಕೇಳ್ತಾ ಇದ್ದಾರೆ. ಸೊ ಹಂಗಾಗಿ ಅದೇ ದುಡ್ಡನ್ನು ಯೂಸ್ ಮಾಡಿ ನಾವು ಇಲ್ಲಿ ಸಿನಿಮಾ ಕೂಡ ರಿಲೀಸ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಒಂದು ಸಿನಿಮಾ ಮಾಡಿದಾಗ ಆ ಸಿನಿಮಾಗೆ ರೈಟ್ಸ್ ಮುಂಚೆನೆ ಸೇಲ್ ಆಗಿ ಆ ಸಿನಿಮಾದಲ್ಲಿ ರಿಲೀಸ್ ಅದೇ ದುಡ್ಡನ್ನ ಯೂಸ್ ಮಾಡಿ ರಿಲೀಸ್ ಮಾಡೋದಿದೆಯಲ್ಲ, ಅದನ್ನ ನಿರ್ಮಾಪಕರು ಕೂಡ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಆ ರೀತಿ ನಮ್ಮಿಬ್ಬರು ಸ್ನೇಹದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಥ್ಯಾಂಕ್ ಯು. ಅಣ್ಣ ಫೋಟೋದಲ್ಲಿ ಆಡಿಯೋ ರೆಕಾರ್ಡ್ ಆಗಲ್ಲ ಬಿಡಿ.